ಕ್ಷೇತ್ರದ ಹಾಗೂ ವಸತಿ ರಹಿತ ಕುಟುಂಬಗಳ ಹಿತವನ್ನ ಕಾಯುವುದು ನಮ್ಮ ಸರ್ಕಾರದ ಮತ್ತು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಶಾಸಕ ಯಸೀರ್ ಅಹಮದ್ ಖಾನ್ ಪಠಾಣ್ ರವರು ಹೇಳಿದರು. ನಾನು ಹೊಸ MLA ಏನಪ್ಪ ಇದು 20 ವರ್ಷದವ್ರು ಸುಮ್ಮನೆ ಕುಂತು ಬಿಟ್ರು, ನಾ ಹೆಂಗ ಕೈ ಅದನ್ನು ಮುಟ್ಲಿ, ಯಾಕೆ ನಾ ಆಪಾದನೆಗೆ ಗುರಿಯಾಗಲಿ ಅನ್ನೋದಕ್ಕೆ ನಾನು ಭಯ ಪಟ್ಟೆ. ಆಮೇಲೆ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯ ನಾಯಕರು, ನೀವು ಯಾರಿಗೆ ಹೆದರಬೇಡ್ರಿ, ಬಡವ್ರ ಸಲುವಾಗಿ ನೀವು ಧೈರ್ಯದಿಂದ ಸ್ಟೆಪ್ ತಗೋರಿ, ಅದೇನ್ ಬೇಕಾದಾಗಲಿ ಒಳ್ಳೇದಾಗ್ತೈತೆ ಅಂತೇಳಿ ಧೈರ್ಯ ಕೊಟ್ಟರು. ಒಂದು ದಿನ ನಿರ್ಣಯ ಮಾಡಿ ಒಂದ್ ಸ್ವಲ್ಪ ಮಂದಿಗೆ ಅನ್ಯಾಯ ಆಗಿರ್ಬೋದು, ನಾ ಇಲ್ಲ ಅನ್ನಂಗಿಲ್ಲ, ಆದ್ರೆ ಸುಮಾರು ನಾವು 186 ಮಂದಿಗೆ ಆ ಮನೆ ಕೊಡೋ ಮುಖಾಂತರ ನಿಮ್ಮ ಋಣ ತೀರಿಸಿದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಪಟ್ಟಣದ ಪುರಸಭೆ ಕಾರ್ಯಾಲಯ ಶಿಗ್ಗಾವಿ ಹಾಗೂ ಕರ್ನಾಟಕ ಕೊಳಚಗೇರಿ ಅಭಿವೃದ್ಧಿ ಮಂಡಳಿಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಫಲಾನುಭವಿಗಳಿಗೆ ಇ ಆಸ್ತಿ ಉತ್ತಾರ ಹಕ್ಕುಪತ್ರ ವಿತರಣೆ ಹಾಗೂ SFC ವಿಶೇಷ ಅನುದಾನದಡಿಯಲ್ಲಿ ವಾರ್ಡ್ ನಂಬರ್ 4ರಲ್ಲಿ ರಸ್ತೆ ಮತ್ತು ಚರಂಡಿಗಳ ಸುಧಾರಣೆ ಕಾಮಗಾರಿಗಳ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಆಶ್ರಯ ಪ್ಲಾಟ್ ಹಾಗೂ ವಿವಿಧ ಯೋಜನೆಯಡಿ ಮನೆಯನ್ನ ನಿರ್ಮಿಸಿಕೊಂಡು ದಶಕಗಳಿಂದ ಹಕ್ಕುಪತ್ರ ಹಾಗೂ ಉತ್ತಾರವಿಲ್ಲದೆ ವಂಚಿತರಾಗಿದ್ದ ಬಡ ಕುಟುಂಬಗಳಿಗೆ ಅಧಿಕೃತ ದಾಖಲೆಗಳನ್ನ ವಿತರಿಸುತ್ತಿದ್ದೇನೆ ಎಂದು ಹೇಳಿದರು. ಅದೇ ರೀತಿ ಒಂದು ದಿನ ಬೆಳಗ್ಗೆ ನಾನು ಈ ಆಶ್ರಯ ಪ್ಲಾಟಿನ ಪರಿಸ್ಥಿತಿ ನೋಡಾಕ ಎಲ್ಲ ಗುರು ಹಿರಿಯರ ಜೊತೆಗೆ ಬಂದಿದ್ದೆ. ಬಹಳ ಬೇಜಾರಾತು. ಸುಮಾರು ವರ್ಷಗಳಿಂದ ಇಲ್ಲೇ ಮನೆ ಮಾಡಿದಂತ ಜನರಿಗೆ ಪಟ್ಟ ಇಲ್ಲ, ಉತ್ತಾರಿಲ್ಲ, ರಸ್ತೆ ಇಲ್ಲ. ಆ ಹಿಂದ ತಗಡಿನ ಶೆಡ್ ನರ್ದಂಗ್ರು ಪರಿಸ್ಥಿತಿ, ಯಾರಾದ್ರೂ ರಾತ್ರಿ 9 ಗಂಟೆಗೆ ಏನಾದ್ರೂ ಓಡೋಗ್ಬಿಟ್ರೆ ಚಂಡ ಹಾರ್ತಾವಲ್ಲಿ, ಆ ತರ ತಗಡ ಬಂದು 39 ಮಂದಿ ಲಿಸ್ಟ್ ಮಾಡೇವಿ ನಾವು. ಆ 39 ಮಂದಿ ಲಿಸ್ಟ್ ಮಾಡೇವಿ. ಆ 39 ಮಂದಿ ನಮಗೆ ಆಶ್ವಾಸನೆ ಕೊಡಬೇಕು. ನೀವು ಒಬ್ಬರು ರೋಡ್ನ್ಯಾಗ ಮನಿ ಮಾಡಿರಿ, ಒಬ್ಬರು ಸೈಡ್ನ್ಯಾಗ ಮಾಡಿರಿ, ಒಬ್ಬರು ದಬ್ಬಾಶಿ ಜಾಗ ತಗೊಂಡ್ರಿ, ಒಬ್ಬರು ಕಡಿಮೆ ತಗೊಂಡಿರಿ, ನೀವೆಲ್ಲಾರು ನನಗೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ರೆ ನಿಮ್ 39 ಮಂದಿಗೂ ಒಂದ್ ಕಡೆಯಿಂದ ಪ್ಲಾನ್ ಮಾಡಿ ಇಂಜಿನಿಯರ್ ತಂದು ನಾನ ಕಲ್ಲು ಕುಂದ್ರಿಸಿ ನಿಮ್ಗೆ ಒಬ್ಬೊಬ್ಬರಿಗೆ 39 ಮಂದಿಗೆ ಸಮಾನವಾಗಿ ಜಾಗ ಹಂಚಿ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡಿ, ಸಿಮೆಂಟ್ ರೋಡ್ ಮಾಡಿ ನಿಮ್ಗೆ ಮನೆ ಕಟ್ಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ರೀತಿ G+ ಮನೆಗಳ ಹಂಚಿಕೆಯಲ್ಲಿ ನೀವೆಲ್ಲರೂ ನನ್ನ ಕೈ ಜೋಡಿಸಿದ್ರಿ. 385 ಜನರು ನಿಮ್ದಷ್ಟ ಪರಿಸ್ಥಿತಿ ತಾಲೂಕಿನಾಗ ಕೆಟ್ಟಿಲ್ಲ. ಈ ತಾಲೂಕಿನಲ್ಲಿ ನಿಮ್ಮಂಗ ಮನೆ ಕಟ್ಕೊಂಡು ಉತ್ತಾರಿಲ್ಲ, ಈ ಸ್ವತ್ತು ಇಲ್ಲ, ಡಾಕ್ಯುಮೆಂಟ್ ಇಲ್ಲ ಅಂತಾವು ಸುಮಾರು 20,000 ಮನೆಗಳು ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದಾವ. ಯಾರು ಅದನ್ನ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಆದ್ರೆ ನಾವೆಲ್ಲ ಬಹಳ ಬಡತನದಿಂದ ರೈತಾಪಿ ಕುಟುಂಬದಿಂದ ಬಂದವರು, ಅದರ ನೋವು ನಮ್ಗೆ ಗೊತ್ತಿತ್ತು. ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ಕೃಷ್ಣ ಬೈರೇಗೌಡರು, ಶಿವಾನಂದ ಪಾಟೀಲ್ರು, ಅವ್ರಿಗೆಲ್ಲ ನೆನೆಸ್ಬೇಕು ನಾವು. ಅವರನ್ನೆಲ್ಲ ಕಟ್ಕೊಂಡು ಈಗಾಗಲೇ 8,000 ಜನರಿಗೆ ನಾವು ಇವತ್ತು ನಮ್ಮ ತಾಲೂಕಲ್ಲಿ ಪಟ್ಟ ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನ ಬಹಳ ಅಭಿಮಾನದಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ 8,000ದಲ್ಲಿ ಇವು ಇದಾವ 380. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯ ಅಬ್ದುಲ್ ಕರೀಂ ಮೊಗಲಳ್ಳಿ ರವರು ಮಾತನಾಡಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶ್ರೀಮಂತರ ಶಾಸಕರಾಗಿದ್ದರೆ ವಿನಃ ಕ್ಷೇತ್ರದ ಬಡವರ ಶಾಸಕರಾಗಿರಲಿಲ್ಲ. ಆದರೆ ಪ್ರಸ್ತುತ ಶಾಸಕ ಯಸೀರ್ ಖಾನ್ ಪಠಾಣ್ ಅವರು ಬಡವರ ಶಾಸಕರಾಗಿದ್ದು, ಕಾರ್ಯಕ್ರಮದ ಕೊನೆಯಲ್ಲಿ ಸುಮಾರು 200 ಅರ್ಹ ಫಲಾನುಭವಿಗಳಿಗೆ ಅಧಿಕೃತವಾಗಿ ಹಕ್ಕುಪತ್ರ ಹಾಗೂ ಇ ಆಸ್ತಿ ಉತ್ತಾರಗಳನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಗುಡ್ಡಪ್ಪ ಜಲದಿ, SF ಮಣಕಟ್ಟಿ, ಅಬ್ದುಲ್ ಕರೀಂ ಮೊಗಲಳ್ಳಿ, ಮುಕ್ತಿಯಾರ ತಿಮ್ಮಾಪುರ, ಗೌಸ್ ಖಾನ್ ಮುನಸಿ, ವಸಂತ ಬಾಗೂರ, ಪುರಸಭೆ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟಿ ಹಾಗೂ ಸ್ಥಳೀಯ ನಾಯಕರು, ಪುರಸಭೆ ಅಧಿಕಾರಿಗಳು ಮತ್ತು ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.